ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಅತ್ಯದ್ಭುತ ದೈವಶಕ್ತಿ ಇರುವಂತಹ ಒಂದು ವಾರಾಹಿ ಯಂತ್ರದ ಮಹತ್ವದ ಬಗ್ಗೆ ತಿಳ್ಕೊಳ್ಳೋಣ. ಈ ವಾರಾಹಿ ಯಂತ್ರ ರೌದ್ರ ದೇವತೆಗಳ ಸ್ವರೂಪ, ರುದ್ರ ದೇವತೆಗಳ ಶಕ್ತಿಗಳನ್ನ ಹೊಂದಿರುತ್ತದೆ. ಯಾವ ಸಮಸ್ಯೆಗಳನ್ನ ವಾರಾಹಿ ಯಂತ್ರ ಬಗೆಹರಿಸುತ್ತದೆ, ವಾರಾಹಿ ಯಂತ್ರದ ಪ್ರಾಣ ಪ್ರತಿಷ್ಠೆ ಹೇಗೆ ಮಾಡಬೇಕು, ಯಾವುದ್ರ ಮೇಲೆ ವಾರಾಹಿ ಯಂತ್ರನ ನಾವು ಬರೀಬೇಕಾಗ್ತದೆ, ವಾರಾಹಿ ಯಂತ್ರವನ್ನು ಪೂಜೆ ಮಾಡಿದ ನಂತರ ಅದರಿಂದ ಆಗುವಂಥ ಲಾಭಗಳೇನು, ಹಾಗೂ ವಾರಾಹಿ ದೇವತೆ ಯಾವುದು, ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ. ವಾರಾಹಿ ಯಂತ್ರವನ್ನು ಪೂಜೆ ಮಾಡುವಂಥ ವಿಧಾನ ಕೂಡ ನಿಮಗೆ ತಿಳಿದುಕೊಡ್ತೇನೆ. ಯಾಕಂದರೆ ಒಂದು ಅದೃಷ್ಟದಾಯಕವಾದಂಥ ಯಂತ್ರವಾಗಿರುತ್ತದೆ ವಾರಾಹಿ. ಮೊಟ್ಟ ಮೊದಲನೇದಾಗಿ ಭೂಮಿಗೆ ಸಂಬಂಧಪಟ್ಟಂಥ ವೈಶಿಷ್ಟ್ಯಮಯವಾದಂಥ ಯಂತ್ರವಾಗಿರುತ್ತದೆ. ಭೂದೇವಿಯ ಅನುಗ್ರಹ ಇರುವಂಥದ್ದೇ ವಾರಾಹಿ ಯಂತ್ರ. ನೋಡಿ ವೀಕ್ಷಕರೇ, ಪ್ರಥಮವಾಗಿ ವಾರಾಹಿ ಯಂತ್ರದ ಪ್ರಯೋಜನಗಳಲ್ಲಿ ಬರುವಂಥದ್ದು, ನಿಮಗೆ ದುಷ್ಟರ ಕಾಡಾಟ ಇದ್ದರೆ ಪರಿಹಾರ ಸಿಗುತ್ತೆ, ಶತ್ರುಗಳ ಕಾಡಾಟ ಇದ್ದರೆ ಪರಿಹಾರ ಸಿಗುತ್ತೆ, ದೃಷ್ಟಿದೋಷ ಇದ್ರೂ ಕೂಡ ಪರಿಹಾರ ಸಿಗುತ್ತೆ ವಾರಾಹಿ ಯಂತ್ರದಿಂದ. ದುಷ್ಟಗ್ರಹ ಪೀಡೆಗಳ ಕಾಡಾಟ ಇದ್ರೂ ಪರಿಹಾರ ಸಿಗುತ್ತೆ, ಭೂತ ಪ್ರೇತ ಆತ್ಮಗಳಂತಹ ದೃಷ್ಟಿಗಳಿದ್ರೂ ಕೂಡ ವಾರಾಹಿ ದೇವಿ ರಕ್ಷಣೆ ಮಾಡ್ತಾಳೆ ಯಂತ್ರದ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು. ಹಾಗೆ ಭೂಮಿ, ಮನೆ, ಜಮೀನು, ಕೋರ್ಟ್, ಕಚೇರಿ ವ್ಯಾಜ್ಯಗಳಿಂದ ನೀವು ವರ್ಷಾನುಗಟ್ಟಲೆ ನರಳುತ್ತಾ ಇದ್ರೆ ಭೂದೇವಿಗೆ ಅನುಷ್ಠಾನ ಇರುವಂಥ ವಾರಾಹಿ ಚಕ್ರದಿಂದ ಅಥವಾ ಯಂತ್ರದಿಂದ ನಿಮಗೆ ಪರಿಹಾರ ಸಿಗುತ್ತೆ. ಹಾಗೆಯೇ ಕೂಡ ಪೂರ್ವಜರ ಆಸ್ತಿ, ವಂಶಾವಳಿಯಲ್ಲಿ ಬಂದಂಥ ಆಸ್ತಿಯಲ್ಲಿ ಏನಾದರೂ ತಕರಾರಿದ್ರೆ, ಮನಸ್ತಾಪಗಳಿದ್ರೆ ಅಥವಾ ಹೊಡೆದಾಟ ಬಡದಾಟಗಳಿದ್ರೂ ಕೂಡ ವಾರಾಹಿ ಯಂತ್ರದಿಂದ ಪೂರ್ವಜರ ಆಸ್ತಿ ಸಮಪಾಲಾಗ್ತದೆ. ರಾಜಸಂಧಾನದ ಮುಖಾಂತರ ಈ ಸಮಸ್ಯೆಗಳನ್ನು ನೀವು ಬಗೆಹರಿಸಬಹುದು ವಾರಾಹಿ ಯಂತ್ರ ಪೂಜೆ ಮಾಡಿದ್ರೆ. ಕುಟುಂಬದಲ್ಲಿರುವಂಥ ಕಲಹಗಳು, ನಿಶ್ಶಕ್ತಿದಾಯಕವಾದಂಥ ಬದುಕು ಅಥವಾ ನಿರ್ವಿಘ್ನವಾಗಿ ನೀವು ನಡಿಬೇಕು, ಕುಟುಂಬ ಸದಸ್ಯರಲ್ಲಿ ಕಂದಕಗಳಿರಬಾರ್ದು, ಗೊಂದಲಗಳಿರಬಾರ್ದು ಅಂದರೆ ಹೊಂದಾಣಿಕೆ ಬರಬೇಕು ಅಂತ ಹೇಳಿದ್ರೆ ವಾರಾಹಿ ಯಂತ್ರನ ಮನೆಯಲಿಕ್ಕೆ ನೀವು ಪೂಜೆ ಮಾಡೋದು ಒಳ್ಳೆಯದು ವೀಕ್ಷಕರೇ. ಅತ್ಯದ್ಭುತವಾದಂತಹ ಶಕ್ತಿ ಇರುತ್ತದೆ ವಾರಾಹಿ ಯಂತ್ರಕ್ಕೆ. ನೋಡಿ, ಹಿಂದೂ ಪುರಾಣಗಳಲ್ಲಿ ಉಗ್ರ ದೇವತೆಗಳ ಹಾಗೂ ರೌದ್ರ ದೇವತೆಗಳ ಗುಂಪಿನ ರಕ್ಷಣೆ ಶಕ್ತಿಯನ್ನು ವಾರಾಹಿ ಅಂತ ನಾವು ಕರಿಬೇಕಾಗ್ತದೆ. ನೋಡಿ, ಈ ವಾರಾಹಿ ದೇವತೆ ಯಂತ್ರದ ಸ್ವರೂಪಿಣಿಯಾಗಿ ಮನೆ, ಮಠ, ಕುಟುಂಬವನ್ನು ರಕ್ಷಣೆ ಮಾಡ್ತಾಳೆ. ಪ್ರಬಲವಾಗಿ ರೌದ್ರ ದೇವತೆಗಳ ಶಕ್ತಿ ಈ ವಾರಾಹಿ ಯಂತ್ರದಲ್ಲಿ ಇರುತ್ತದೆ. ನೋಡಿ, ಈ ವಾರಾಹಿ ಯಂತ್ರವನ್ನು ನಾವು ತಾಮ್ರದ ಲೋಹದಿಂದ ರಚಿಸಲಾಗ್ತದೆ. ಅಂದರೆ ತಾಮ್ರದ ಲೋಹದ ಮೇಲೆ ಈ ವಾರಾಹಿ ಯಂತ್ರವನ್ನು ರಚಿಸ್ತಾರೆ. ನೋಡಿ, ಶ್ರೀಗಂಧದ ಪೇಸ್ಟು, ಅರಿಶಿಣದ ಪುಡಿಯಂತಹ ವಿವಿಧ 108 ಗಿಡಮೂಲಿಕೆಗಳ ವಸ್ತುಗಳನ್ನು ಬಳಸಿ ಲೇಪನ ಮಾಡ್ತಾರೆ ಈ ವಾರಾಹಿ ಯಂತ್ರಕ್ಕೆ. ತದನಂತರ ಪ್ರಾಣ ಪ್ರತಿಷ್ಠೆ ಮತ್ತು ಜೀವಕಳೆಯನ್ನು ಈ ವಾರಾಹಿ ಯಂತ್ರಕ್ಕೆ ನೀಡಲಾಗುತ್ತದೆ. ಇಂತಹ 108 ವನಸ್ಪತಿಗಳ ಲೇಪನದಿಂದ ಬರುವಂತಹ ದೈವಶಕ್ತಿಯಿಂದ ವಾರಾಹಿ ಯಂತ್ರಕ್ಕೆ ಒಂದು ಪ್ರಭಾವಶಾಲಿಯಾದಂತಹ ಶಕ್ತಿ ಸಿಗ್ತದೆ. ಅಂತಹ ಶಕ್ತಿಯಿಂದನೇ ಮನೆಯಲ್ಲಿರುವಂತಹ ತಂತ್ರಶಕ್ತಿ, ಮಂತ್ರಶಕ್ತಿ, ದುಷ್ಟಗ್ರಹ ಪೀಡೆಗಳ ಕಾಡಾಟ ಅಥವಾ ಶತ್ರುಗಳ ಕಾಡಾಟ ಅಥವಾ ಕೋರ್ಟ್ ಕಚೇರಿ ವ್ಯಾಜ್ಯಗಳು ಏನೇ ಇದ್ರೂ ಕೂಡ ವಾರಾಹಿ ಯಂತ್ರ ಪರಿಹಾರ ಮಾಡಿಕೊಡುತ್ತೆ ಅಂತ ಹೇಳ್ಬೋದು. ನೋಡಿ, ವಾರಾಹಿ ಯಂತ್ರದಿಂದ ಪ್ರಥಮ ಪ್ರಯೋಜನ ಆಗುವಂಥದ್ದು ನಕಾರಾತ್ಮಕ ಶಕ್ತಿಗಳು, ದುಷ್ಟಗ್ರಹ ಪೀಡೆಗಳ ಕಾಡಾಟದಿಂದ ರಕ್ಷಣೆ ಸಿಗುವಂಥದ್ದು. ಹಾಗೆ ವಾರಾಹಿ ಯಂತ್ರ ಏನಾದರೂ ಪೂಜೆ ಮಾಡ್ತಾ ಇದ್ರೆ ಒಬ್ಬರ ಆಂತರಿಕ ಶಕ್ತಿ ಹೆಚ್ಚಾಗ್ತದೆ. ಆಂತರಿಕ ಶಕ್ತಿ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗ್ತದೆ, ಇಚ್ಛಾಶಕ್ತಿಗಳು ಹೆಚ್ಚಾಗ್ತದೆ, ಇಷ್ಟಪಟ್ಟಂಥ ವಿಚಾರಗಳಲ್ಲಿ ಅವರು ಜಯಶೀಲರಾಗ್ತಾರೆ. ಮತ್ತು ಮನಸ್ಸು, ದೇಹ, ಜ್ಞಾನ, ವ್ಯಕ್ತಿತ್ವ ಸದೃಢ ಆಗ್ತದೆ ವಾರಾಹಿ ಯಂತ್ರದಿಂದ. ಮತ್ತು ಅನಾರೋಗ್ಯದಿಂದ ಸಮಸ್ಯೆಗಳಿದ್ದರೆ ಆರೋಗ್ಯದ ಸಮಸ್ಯೆ ಕೂಡ ಬಗೆಹರಿಸುತ್ತದೆ ನಮ್ಮ ವಾರಾಹಿ ಯಂತ್ರ. ನೋಡಿ, ದೈಹಿಕ ಮಾನಸಿಕ ಯೋಗಕ್ಷೇಮವನ್ನು ಉತ್ತೇಜನಗೊಳಿಸುತ್ತೆ. ದೈಹಿಕವಾಗಿ ಮಾನಸಿಕವಾಗಿ ಯೋಗಕ್ಷೇಮವನ್ನು ಉತ್ತೇಜನಗೊಳಿಸುತ್ತೆ ವಾರಾಹಿ ಯಂತ್ರ. ನೋಡಿ, ವಾರಾಹಿ ಯಂತ್ರ ಒಬ್ಬರ ಜೀವನದಲ್ಲಿ ಸಮೃದ್ಧಿ, ಈಗ ಹಣಕಾಸಿನ ವಿಚಾರದಲ್ಲಿ ಲಾಭ ಬಂದರೆ ಸಮೃದ್ಧಿಯ ಜೀವನ, ಸಂಪತ್ತು, ಐಶ್ವರ್ಯಗಳನ್ನ ಈ ವಾರಾಹಿ ಯಂತ್ರ ಪೂಜೆ ಮಾಡಿಸಿದ್ರೆ 100% ಭಾಗ ಮನುಷ್ಯ ಗಳಿಸ್ತಾನೆ. ಲೇಟ್ ಆದರೂ ಪರವಾಗಿಲ್ಲ, ಪ್ರಾಣ ಪ್ರತಿಷ್ಠೆ ಕೊಟ್ಟು ಪೂಜೆ ಮಾಡಿ ನೀವು ಅದೃಷ್ಟವಂತರ ಆಗೇ ತೀರ್ತೀರ ವೀಕ್ಷಕರೇ. ಈ ವಾರಾಹಿ ಯಂತ್ರದಿಂದ ವಿಶೇಷವಾಗಿ ನಿಮಗೆ ಗೊತ್ತಿಲ್ಲ, ಜನಾಕರ್ಷಣೆ ಆಗುತ್ತದೆ. ಜನಾಕರ್ಷಣೆ ಅಂದಿದ ಕೂಡ ಅಪಾರ್ಥ ಮಾಡ್ಕೋಬೇಡಿ. ಜನಾಕರ್ಷಣೆ ಅಂದರೆ ಜನವಶ, ಭೂವಶ, ಅಧಿಕಾರವಶ, ತಾನು ಬಯಸಿದಂಗೆ ಆಗಬೇಕು ಅನ್ನುವಂಥದ್ದು.
ಈ ಭೂಮಿ ನನಗೆ ದಕ್ಕಬೇಕು, ಈ ಜಮೀನು ನನಗೆ ದಕ್ಕಬೇಕು, ನಾನು ಬಯಸಿದ್ದು ಅದು ನ್ಯಾಯಯುತವಾಗಿದ್ದರೆ ಮಾತ್ರ ಅದರಲ್ಲಿ ನೀವು ಜಯಶೀಲರಾಗೇ ಆಗ್ತೀರಾ. ಜನಾಕರ್ಷಣೆ ಕೂಡ ವಾರಾಹಿ ಯಂತ್ರದಿಂದ ಆಗ್ತದೆ ಅಂತ ಹೇಳ್ಬೋದು. ಹಾಗಂದ ಮೇಲೆ ಈ ವಾರಾಹಿ ಯಂತ್ರವನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡಬೇಕು, ಮನೆಯಲ್ಲಿ ಪೂಜೆ ಮಾಡುವಂಥ ವಿಧಾನ ಹೇಗೆ, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಹೇಗೆ ಕೊಡ್ತೀರಾ ನೋಡ್ಕೊಳ್ಳಿ ವೀಕ್ಷಕರೇ. ನೋಡಿ, ವಾರಾಹಿ ಯಂತ್ರವನ್ನು ಸ್ವಚ್ಛವಾದ ಒಂದು ಬಟ್ಟೆಯಲ್ಲಿ ಇಡಬೇಕಾಗ್ತದೆ. ಮನೆಯಲ್ಲಿ, ದೇವರ ಮನೆಯಲ್ಲಿ ಒಂದು ಶುಭ್ರವಾದ ಒಂದು ಬಿಳಿ ವಸ್ತ್ರದ ಅಥವಾ ಕೆಂಪು ವಸ್ತ್ರದ ಬಟ್ಟೆ ಮೇಲೆ ನೀವು ವಾರಾಹಿ ಯಂತ್ರವನ್ನು ಇಡಬೇಕಾಗ್ತದೆ. ನೋಡಿ, ದೀಪ ಧೂಪಗಳನ್ನು ನೀವು ಬೆಳಗಿಸಿ ಅದಕ್ಕೆ ನೀವು ಪ್ರಾಣ ಪ್ರತಿಷ್ಠೆ ಕೊಡಲಿಕ್ಕೆ ಪ್ರಾರಂಭ ಮಾಡಬೇಕಾಗ್ತದೆ. ದೀಪ ಧೂಪಗಳಿಂದ ನೀವು ಬೆಳೆಸಿದ ನಂತರ ದೈವಿಕ ಉಪಸ್ಥಿತಿಯನ್ನು ಸಂಕೇತವಾಗಿ ಆ ಒಂದು ಪ್ರತಿಷ್ಠೆ ಆ ಯಂತ್ರಕ್ಕೆ ಸಿಗುತ್ತೆ. ತದನಂತರ ಯಂತ್ರಕ್ಕೆ ತಾಜಾ ಹೂಗಳನ್ನು ನೀವು ಹಾಕಬೇಕಾಗ್ತದೆ. ಕೆಲವೊಂದು ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾಗಿ ಹಣ್ಣುಗಳು, ಸಿಹಿ ತಿಂಡಿಗಳನ್ನ ನೀವು ಇಟ್ಟು ಅಥವಾ ಅರ್ಪಣೆ ಮಾಡಿ. ಶುದ್ಧೀಕರಣಕ್ಕೆ ಯಂತ್ರದ ಮೇಲೆ ಪ್ರಥಮವಾಗಿ ಪೂಜೆಗಿಂತ ಮೊದಲೇ ಯಂತ್ರದ ಮೇಲೆ ಶುದ್ಧೀಕರಣಕ್ಕೆ ಸ್ವಲ್ಪ ನೀರನ್ನು ನೀವು ಸುರಿಬೇಕಾಗ್ತದೆ. ತದನಂತರ ವಾರಾಹಿ ದೇವಿಗೆ ಸಂಬಂಧಪಟ್ಟಂಥ ಒಂದು ಮಂತ್ರ ನೀವು ಪಠಣೆ ಮಾಡ್ತಾನೆ ನೀವು ಪೂಜೆ ಮಾಡುವಂಥದ್ದು ಬಹಳ ಒಳ್ಳೆಯದು ವೀಕ್ಷಕರೇ. ಬಹಳ ಒಂದು ಬೀಜಾಕ್ಷರ ಇರುವಂಥದ್ದು, ನೀವೇನಾದರೂ ಶ್ಲೋಕಗಳೇನಿಲ್ಲ, ಬೀಜಾಕ್ಷರ ಇರುವಂತಹ ಬಲಿಷ್ಠ ಮಂತ್ರವಾಗಿರುತ್ತದೆ. ವಾರಾಹಿ ದೇವಿಗೆ ಬಹಳ ಅಚ್ಚುಮೆಚ್ಚಿನ ಮಂತ್ರ ಕೂಡ, ಬೀಜಾಕ್ಷರ ಕೂಡ ಇದಾಗಿರ್ತದೆ. ಬರ್ಕೊಳ್ಳಿ. ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಈ ಬೀಜಾಕ್ಷರವನ್ನು ನೀವು ಉಚ್ಚಾಟನೆ ಮಾಡಬೇಕಾಗ್ತದೆ. ನೋಡಿ, ಓಂ ಭೀಂ ವಾರಾಹಿ ಓಂ, ಓಂ ಭೀಂ ವಾರಾಹಿ ಓಂ, ಓಂ ಭ್ರೀಂ ವಾರಾಹಿ ಓಂ, ಓಂ ಹ್ರೀಂ ವಾರಾಹಿ ಓಂ. ಇಷ್ಟು ನೀವು ಬೀಜಾಕ್ಷರಗಳನ್ನ ಮಂತ್ರದ ರೂಪದಲ್ಲಿ ಉಚ್ಚಾರಣೆ ಮಾಡಿದ್ರೆ, ಈ ಮಂತ್ರ ಪಠಿಸಿದ ನಂತರ ಯಂತ್ರದ ಮುಂದೆ ಕುಳಿತು, ಈ ಮಂತ್ರ ಪೂಜೆ ಮುಗಿಸ್ತಾ ಈ ಮಂತ್ರ ಪಠನೆ ಮಾಡಿದ ನಂತರ ಯಂತ್ರದ ಮುಂದೆ ಕುಳಿತು ಭಕ್ತಿ ಭಾವದಿಂದ ಧ್ಯಾನಿಸಿ ಪ್ರಾರ್ಥಿಸಿಕೊಳ್ಳಿ. ಇಷ್ಟಾರ್ಥ ಕಾರ್ಯಸಿದ್ಧಿಯಾಗಲಿ, ನಿಮ್ಮ ಸಮಸ್ಯೆಗಳು ಪರಿಹಾರವಾಗಲಿ, ವಾರಾಹಿ ದೇವಿಯ ಅಥವಾ ವಾರಾಹಿ ಯಂತ್ರದ ಕೃಪಾಕಟಾಕ್ಷ ನಿಮ್ಮ ಮೇಲೆ ಬರಲಿ ಅಂತ ನೀವು ವಿನಂತಿಸಿಕೊಳ್ಳಿ. ಆ ಯಂತ್ರದ ಮುಂದೆ ಕೂತ್ಕೊಂಡು ಅಂತರಾತ್ಮದಿಂದ ನಿಮ್ಮ ಆಸೆಗಳನ್ನ ವ್ಯಕ್ತಪಡಿಸಿ. ಅಂತರಾಳದಿಂದ ನಿಮ್ಮ ಆಸೆಗಳನ್ನ ವ್ಯಕ್ತಪಡಿಸಿ. ನಾನು ಇಂಥದ್ದು ಕೆಲಸ ಮಾಡಬೇಕು, ಇಂಥದ್ದು ವ್ಯವಹಾರ ಮಾಡಬೇಕು, ಇಂಥ ಮನೆ ಕಟ್ಟಡ ನಿರ್ಮಾಣ ಮಾಡಬೇಕು, ಇಂಥ ಶತ್ರುಗಳಿಂದ ನಾನು ಮುಕ್ತರಾಗಬೇಕು, ಇಂಥ ಅಧಿಕಾರ ನನಗೆ ಸಿಗಬೇಕು ಅಂತ ಅಂತರಾತ್ಮದಿಂದ ನೀವು ಆ ದೇವಿಯ ಯಂತ್ರದ ಮುಂದೆ ನೀವೇನಾದರೂ ವಿನಂತಿಸಿಕೊಂಡ್ರೆ ಆಗ ವಿಶೇಷವಾದಂತಹ ಶಕ್ತಿ, ಆ ವಾರಾಹಿ ದೇವಿಯ ಕೃಪಾಕಟಾಕ್ಷ, ಯಂತ್ರದ ಕೃಪಾಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಇಷ್ಟಾರ್ಥ ಕಾರ್ಯಸಿದ್ಧಿ ಆಗ್ತದೆ. ಅತ್ಯದ್ಭುತ ಶಕ್ತಿ ನಿಮ್ಮ ಮನೆಯನ್ನು ಆವರಿಸಿಕೊಳ್ಳುತ್ತೆ. ಸಕಲ ಇಷ್ಟಾರ್ಥಗಳು ನಡೆದಾಗ ನೀವೇ ಅದೃಷ್ಟವಂತರಾಗಿರ್ತೀರ. ಹಾಗೆ ಒಳ್ಳೆಯ ವಿಚಾರಕ್ಕೆ, ನಿಮ್ಮ ಕುಟುಂಬ ಕಲಹಕ್ಕೆ, ದಾಂಪತ್ಯದ ಸಮಸ್ಯೆಗೆ, ಹಾಗೆ ಹೊರಗಿನ ಒಡನಾಟದಲ್ಲಿರುವಂತಹ ಜನಾಕರ್ಷಣೆಗೆ, ಹಾಗೆ ಭೂವಶೀಕರಣಕ್ಕೆ ಈ ಒಂದು ವಾರಾಹಿ ಯಂತ್ರವನ್ನು ನೀವು ಪ್ರಾಣ ಪ್ರತಿಷ್ಠೆ ಕೊಟ್ಟು ನೀವೇ ನಿಮ್ಮ ಸಾಧನೆಯ ಶಕ್ತಿಯಿಂದ ನೀವು ಪೂಜಿಸ್ತಾ ಹೋಗಿ ವೀಕ್ಷಕರೇ, ನೀವು ಅದೃಷ್ಟವಂತರಾಗ್ತೀರಾ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ಹಾಗೆ ಯಂತ್ರ ಮಂತ್ರಗಳ ಬಗ್ಗೆ, ಕೆಲವೊಂದು ಯಂತ್ರ ಸಾಧನೆಗಳ ಬಗ್ಗೆ ಕೂಡ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರ್ತದೆ. ಕಾಲ್ ಮಾಡಿ, ವಿಮರ್ಶೆ ಮಾಡಿ, ಚರ್ಚೆ ಮಾಡಿ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನೋ ಸುಖಿನೋ ಭವಂತು.